ಆತ್ಮೀಯ BA 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಮೂಲಕ ನಾನು ತಮ್ಮೊಂದಿಗೆ ಮಹಾಭಾರತದಲ್ಲಿ ಭಾರತದ ರಾಜಕೀಯ ಚಿಂತನೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ರಾಜಕೀಯ ಚಿಂತನೆಗಳಿಗೆ ಹೋಗುವಕ್ಕಿಂತ ಪೂರ್ವದಲ್ಲಿ ಮಹಾಭಾರತ ಅಂದರೆ ಏನು, ಮಹಾಭಾರತದ ಮಹತ್ವ ಏನು, ಮಹಾಭಾರತವನ್ನು ಬರೆದವರು ಯಾರು, ಅವ್ರ ಬಗ್ಗೆ ನಮಗೇನು ಮಾಹಿತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ಇವತ್ತು ಚರ್ಚೆ ಮಾಡೋಣ. ಭಾರತೀಯರಾದ ನಮಗೆಲ್ಲರಿಗೂ ಗೊತ್ತಿದೆ, ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ಮಹಾಕಾವ್ಯಗಳು ಅಂತ. ಇವುಗಳನ್ನು ಕೇವಲ ಮಹಾಕಾವ್ಯಗಳು ಅಂತ ಕರೆಯದೆ ನಮ್ಮ ಸಂಸ್ಕೃತಿ, ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಸ್ಥಿತಿಗತಿಗಳು, ನಮ್ಮ ಮೌಲ್ಯಗಳು, ನಮ್ಮ ವ್ಯವಸ್ಥೆ ಇವುಗಳನ್ನು ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಿಂಬಿಸಿರುವ ಎರಡು ಮಹಾಕಾವ್ಯಗಳಿವು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇವುಗಳನ್ನು ಕೇವಲ ಮಹಾಕಾವ್ಯಗಳೆಂದು ಕರೆಯದೆ ನಾವು ಇವುಗಳನ್ನು ಪವಿತ್ರ ಗ್ರಂಥಗಳು ಅಂತಲೂ ಕೂಡ ಕರೀತಾ ಇದ್ದೀವಿ. ಅವು ಪವಿತ್ರ ಗ್ರಂಥಗಳಂತೂ ಕರೆದುಕೊಳ್ಳಲಿಕ್ಕೆ ಮೂಲ ಕಾರಣ ಅವುಗಳು ಸಾರುವ ಸಂದೇಶಗಳು. ಮನುಕುಲದ ರಕ್ಷಣೆ, ಮನುಕುಲದ ಬೆಳವಣಿಗೆ, ಮಾನವ ಯಾವ ರೀತಿ ನಡೆದುಕೊಳ್ಳಬೇಕು, ಕೌಟುಂಬಿಕ ಸಂಬಂಧಗಳು ಯಾವ ರೀತಿ ಇರಬೇಕು, ಅರಸನಾದವನು ಹೇಗೆ ಇರಬೇಕು, ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಎನ್ನುವ ಉಪದೇಶಗಳು ಅಥವಾ ಸಂದೇಶಗಳನ್ನು ಈ ಮಹಾಭಾರತ ಕಾವ್ಯದಲ್ಲಿ ನಾವುಗಳು ಕಾಣ್ತಾ ಇದ್ದೀವಿ. ಸಾಮಾನ್ಯವಾಗಿ ಮಹಾಭಾರತ ಕಾವ್ಯ ಅಂದುಕೊಳ್ಳಿ ಇದು ಕೌರವ ಪಾಂಡವರ ಯುದ್ಧ, ಆಸ್ತಿಗಾಗಿ ಅಧಿಕಾರಕ್ಕಾಗಿ ನಡೆದ ಕಿತ್ತಾಟ ಅನ್ನುವ ಒಂದು ಚಿಂತನೆ ನಮ್ಮ ಮುಂದೆ ಬರ್ತಾ ಇದೆ. ಇದು ಪಾಂಡವರು ಮತ್ತು ಕೌರವರು ಆಸ್ತಿಗಾಗಿ ಅಧಿಕಾರಕ್ಕಾಗಿ ಮಾಡಿದಂಥ ಒಂದು ಯುದ್ಧ ಅಂತ ಕಂಡು ಬರ್ತಾ ಇದೆ. ಆದರೆ ಕೇವಲ ಅದನ್ನು ಆ ದೃಷ್ಟಿಯಿಂದ ನೋಡದೆ ಮೌಲ್ಯಗಳಿಗಾಗಿ, ನೈತಿಕತೆಗಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ನಡೆದ ಯುದ್ಧ ಇದು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಲ್ಲಿ ನೈತಿಕತೆ ತುಂಬಿಕೊಂಡಿದೆ, ಮೌಲ್ಯಗಳಿದ್ದಾವೆ, ನ್ಯಾಯದ ಪರಿಕಲ್ಪನೆ ಇದೆ, ಧರ್ಮದ ಪಾಲನೆ ಇದೆ. ಇವೆಲ್ಲವುಗಳನ್ನು ಭಾರತೀಯರಿಗೆ ಸಾರುವ, ಪ್ರತಿಯೊಬ್ಬ ಭಾರತೀಯನಿಗೆ ತಲುಪಿಸುವ ಕೆಲಸವನ್ನು ಈ ಮಹಾಭಾರತ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಸನ್ನಿವೇಶದಲ್ಲಿ ನಾವೇನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಕೌರವರು ಮತ್ತು ಪಾಂಡವರು ಅಧಿಕಾರಕ್ಕಾಗಿ ಮಾಡಿದಂಥ ಕಿತ್ತಾಟ ಇದು ಅಂತ ಒಂದು ಕಡೆಗೆ ಕಂಡ್ರೆ, ಇನ್ನೊಂದು ಕಡೆಗೆ ಧೃತರಾಷ್ಟ್ರನ ಪುತ್ರ ಪ್ರೇಮ, ದುರ್ಯೋಧನನ ಅಹಂಕಾರ, ಕರ್ಣನ ಉದಾತ್ತ ಗುಣ ಒಂದು ಕಡೆಗೆ ಆದರೆ, ಧರ್ಮಕ್ಕಾಗಿ ಪಾಂಡವರು ಮಾಡುತ್ತಿರುವ ಧಾರ್ಮಿಕ ಹೋರಾಟ ಅಥವಾ ನ್ಯಾಯಯುತವಾದ ಹೋರಾಟ, ಬೇಡಿಕೆ ಇನ್ನೊಂದು ಕಡೆಗೆ ಆದರೆ, ಇವುಗಳನ್ನು ಕಂಡು ಏನನ್ನೂ ಅರಿಯದೆ, ತಮಗೆ ಸಂಬಂಧವೇ ಇಲ್ಲದಂತೆ, ಬುದ್ಧಿವಾದವನ್ನು ಹೇಳದೆ ಮೌನವಾಗಿ ಕುಳಿತ ಭೀಷ್ಮ, ದ್ರೋಣ, ಕೃಪಾಚಾರ್ಯರಂಥ ಹಿರಿಯರನ್ನೂ ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಿದುರ ಆಡಳಿತಕ್ಕಾಗಿ ಮಾಡಿದಂಥ
ತಂತ್ರಗಳನ್ನು, ನೀತಿಗಳನ್ನು ನಾವು ಇದರಲ್ಲಿ ಕಾಣ್ತಾ ಇದ್ದೀವಿ. ಇಂಥ ಒಂದು ಮಹಾಗ್ರಂಥ, ಇಂಥ ಒಂದು ಮಹಾಕಾವ್ಯ ನಮ್ಮ ರಾಜಧರ್ಮವಾಗಿದೆ ಅನ್ನುವ ವಾದವನ್ನು ಕೆಲವರು ಕೂಡ ಮಂಡಿಸ್ತಾ ಇದ್ದಾರೆ. ಇಂಥ ಒಂದು ರಾಜಧರ್ಮದಲ್ಲಿ ಭಾರತದ ರಾಜಕೀಯ ಚಿಂತನೆಗಳಲ್ಲಿ, ಅದರಲ್ಲಿಯೂ ಪ್ರಾಚೀನ ಕಾಲದಲ್ಲಿ ಎಂತಹ ರಾಜಕೀಯ ಚಿಂತನೆಗಳು ಇದ್ದುವು ಅನ್ನುವುದರ ಬಗ್ಗೆ ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಅಥವಾ ತಿಳುವಳಿಕೆ ಸಿಗ್ತಾ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದೊಂದು ಮಹಾಕಾವ್ಯ ಅನ್ನೋದನ್ನು ನಾವು ಒಪ್ಕೊಳ್ತಾ ಇದ್ದೀವಿ. ಇದು ಕೌರವರ ಪಾಂಡವರ ಮಧ್ಯ ನಡೆದ ಯುದ್ಧದ ಒಂದು ಕಾವ್ಯ ಅನ್ನೋದನ್ನು ಒಪ್ಕೊಳ್ತಾ ಇದ್ದೀವಿ. ವ್ಯಾಸ ಮಹರ್ಷಿಗಳು, ಮಹರ್ಷಿ ವೇದವ್ಯಾಸ ಅಂತ ಏನು ಕರಿತಾ ಇದ್ದೀವಿ, ವ್ಯಾಸ ಮಹರ್ಷಿಗಳು ಇದನ್ನು ರಚಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ತಿದ್ದೀವಿ. ಇದು ಸುಮಾರು 1,00,000 ಶ್ಲೋಕಗಳಿಂದ ಕೂಡಿದಂಥ ಒಂದು ಮಹಾಕಾವ್ಯವಾಗಿದೆ. ಮಹಾಭಾರತದಲ್ಲಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ 1,00,000 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಹರ್ಷಿ ವ್ಯಾಸರು ಎಷ್ಟು ಶ್ರಮಪಟ್ಟು ಈ ಒಂದು ಗ್ರಂಥವನ್ನು ರಚಿಸಿದ್ದಾರೆ, ಈ ಮಹಾಕಾವ್ಯವನ್ನು ನಮ್ಮ ಮುಂದಿಟ್ಟಿದ್ದಾರೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಬೇಕು. 1,00,000 ಶ್ಲೋಕಗಳಿರುವುದರಿಂದಲೇ ಇದು ಮಹಾಕಾವ್ಯ ಆಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಮಹಾಕಾವ್ಯದಲ್ಲಿ ಪಾಂಡವರ ಜಯದ ಬಗ್ಗೆ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಆದರೆ ಇದು ಕೇವಲ ಪಾಂಡವರ ಜಯ ಅಲ್ಲ, ಇದು ಧರ್ಮ ಮತ್ತು ನ್ಯಾಯದ ಜಯ, ಇದು ನೈತಿಕತೆಯ ಜಯ, ಇದು ಸತ್ಯದ ಜಯ ಅನ್ನುವುದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಪಾಂಡವರು ಇಲ್ಲಿ ಅಧಿಕಾರಕ್ಕೆ ಹೋರಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಒಪ್ಕೊಳ್ತಾ ಇದ್ದೀವಿ. ಆದರೆ ಅವರದ್ದು ನ್ಯಾಯಯುತವಾದ ಹೋರಾಟವಾಗಿರ್ತಾ ಇದೆ, ಅವರದ್ದು ನೈತಿಕವಾದ ಹೋರಾಟವಾಗಿರ್ತಾ ಇದೆ, ಅವರದ್ದು ಧರ್ಮಕ್ಕಾಗಿ ಹೋರಾಟವಾಗಿರ್ತಾ ಇದೆ. ಅವರಿಗೆ ಕೃಷ್ಣನ ಬೆಂಬಲ ಇದೆ ಅನ್ನೋದು ಆ ಮಾತು ಬೇರೆ. ಕೃಷ್ಣ ಕೂಡ ಹೇಳ್ತಾ ಇದ್ದಾನೆ, ಧರ್ಮದ ರಕ್ಷಣೆಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ, ನಾನು ಧರ್ಮದ ಪರ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಕೌರವರು ಮತ್ತು ಪಾಂಡವರು ಬೇರೆ ಅಲ್ಲ, ಯಾರು ಧರ್ಮದ ಪರ ಇದ್ದಾರೆ ಅವರ ಪರ ನಾನಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಆಳುವವರು ಧರ್ಮವನ್ನು ಪಾಲಿಸಬೇಕು, ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಅನ್ನೋ ಒಂದು ಸಂದೇಶವನ್ನು ವ್ಯಾಸ ಮಹರ್ಷಿಗಳು ಈ ಶ್ಲೋಕಗಳ ಮೂಲಕ ನಮಗೆ ನೀಡ್ತಾ ಇದ್ದಾರೆ. ಇದನ್ನು ಜಯ ಸಂಹಿತೆ ಮತ್ತು ಶತಸಹಸ್ರ ಸಂಹಿತೆ ಅಂತಲೂ ಕರೀತಾರಂತೆ. ಮಹಾಭಾರತವನ್ನು ಜಯ ಸಂಹಿತೆ ಮತ್ತು ಶತಸಹಸ್ರ ಸಂಹಿತೆ ಅಂತಲೂ ಕರೀತಾರಂತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ, ಅಧರ್ಮದ ಮೇಲೆ ಧರ್ಮದ ವಿಜಯ, ಅನೈತಿಕತೆಯ ಮೇಲೆ ನೈತಿಕತೆಯ ವಿಜಯ, ಅನ್ಯಾಯದ ಮೇಲೆ ನ್ಯಾಯದ ವಿಜಯ. ಆ ಕಾರಣಕ್ಕಾಗಿ ಇದನ್ನು ಜಯ ಸಂಹಿತೆ ಅಥವಾ ಶತಸಹಸ್ರ ಸಂಹಿತೆ ಅಂತ ಕರೀತಾ ಇದ್ದಾರೆ. ಯಾವಾಗ ನಾವು ಮಹಾಭಾರತವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಆವಾಗ ಒಂದು ಮಾತನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು, ಇದು ಸರ್ವಕಾಲಿಕ. ಪ್ರಾಚೀನ ಕಾಲದಲ್ಲಿ ಇದರ ರಚನೆಯಾದರೂ ಕೂಡ ಇದು ಕೌರವ ಪಾಂಡವರ ಯುದ್ಧದ ಒಂದು ಕಾವ್ಯವಾದರೂ ಕೂಡ ಇದರಲ್ಲಿರುವ ತತ್ವಗಳು, ಇದರಲ್ಲಿರುವ ಸಿದ್ಧಾಂತಗಳು, ಇದರಲ್ಲಿರುವ ವಿಚಾರಗಳು ರಾಜಧರ್ಮದ ಬಗ್ಗೆ, ರಾಜನೀತಿಯ ಬಗ್ಗೆ, ದಂಡನೀತಿಯ ಬಗ್ಗೆ ಇದರಲ್ಲಿರುವಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದರೆ ಈ ಮೌಲ್ಯಗಳು, ಈ ವಿಚಾರಗಳು, ಈ ತತ್ವಗಳು ಸರ್ವಕಾಲಿಕವಾಗಿದ್ದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡಿದರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ
ಮಹಾಭಾರತದಲ್ಲಿರುವ ವಿಚಾರಗಳನ್ನು, ಮಹಾಭಾರತ ಒಳಗೊಂಡಿರುವ ತತ್ವ ಮತ್ತು ಸಿದ್ಧಾಂತಗಳನ್ನು ನಮ್ಮ ಆಡಳಿತಗಾರರೇನಾದರೂ ಅಳವಡಿಸಿಕೊಂಡ್ರೆ, ಅವುಗಳಿಗೆ ಅನುಗುಣವಾಗಿ ಇವತ್ತು ನಮ್ಮನ್ನು ಆಳುವವರು ನಡೆದುಕೊಂಡ್ರೆ ನಿಜವಾಗಿಯೂ ನಮ್ಮದು ಧರ್ಮ ರಾಜ್ಯವಾಗ್ತಾ ಇದೆ, ನ್ಯಾಯಯುತ ರಾಜ್ಯವಾಗ್ತಾ ಇದೆ, ಒಂದು ಸುಭಿಕ್ಷ ರಾಜ್ಯವಾಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕೆಂದರೆ ದೈನಂದಿನ ಜೀವನದಲ್ಲಿ ನಾವು ಅನುಸರಿಸಬೇಕಾದ ಆಡಳಿತಗಾರರು ಮತ್ತು ಸಾಮಾನ್ಯ ಪ್ರಜೆಗಳು ದೈನಂದಿನ ಜೀವನದಲ್ಲಿ ಅನುಸರಿಸಬೇಕಾದ ನೈತಿಕ ಮೌಲ್ಯಗಳು, ಧಾರ್ಮಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು ಮತ್ತು ಚಿಂತನೆಗಳನ್ನು ಇದು ಒಳಗೊಂಡಿದೆ. ಇದು ಕೇವಲ ನೈತಿಕ, ಧಾರ್ಮಿಕ, ಸಾಮಾಜಿಕ ಚಿಂತನೆಗಳನ್ನು ಮಾತ್ರ ಒಳಗೊಳ್ಳದೆ, ಆಡಳಿತದ ಬಗ್ಗೆ ಮಾತ್ರವಿರದೆ, ನ್ಯಾಯದ ಬಗ್ಗೆ ಮಾತ್ರವಿರದೆ, ಅರ್ಥವ್ಯವಸ್ಥೆಯ ಬಗ್ಗೆಯೂ ಕೂಡ ನಮಗೆ ತಿಳಿ ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ಇದರಲ್ಲಿರುವ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿ ಅಲ್ಲಿಯ ರಾಜಕೀಯ ಅಂಶಗಳನ್ನು, ಅಲ್ಲಿಯ ರಾಜಕೀಯ ಚಿಂತನೆಗಳನ್ನು ತಿಳ್ಕೊಳ್ಬೇಕಾಗಿದೆ. ಇದು ಈ ಎಲ್ಲ ಅಂಶಗಳನ್ನು ಒಳಗೊಂಡಿರೋದ್ರಿಂದ, ಅಂದರೆ ಅರ್ಥವ್ಯವಸ್ಥೆಯ ಬಗ್ಗೆ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ರಾಜಕೀಯ ವ್ಯವಸ್ಥೆಯ ಬಗ್ಗೆ, ನೈತಿಕತೆ ಬಗ್ಗೆ, ಧರ್ಮದ ಬಗ್ಗೆ, ನ್ಯಾಯದ ಬಗ್ಗೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರೋದ್ರಿಂದ ಇದನ್ನು ವಿಶ್ವಕೋಶ ಅಂತಲೂ ಕರೀತಾ ಇದ್ದಾರೆ. ನೋಡ್ರಿ, ಇದಕ್ಕೆ ಎಷ್ಟೇ ಹೆಸರು ಬರ್ತಾ ಇದ್ದಾವೆ. ಮಹಾಭಾರತ ಅಂತ ಸಾಮಾನ್ಯವಾಗಿ ಕರೀತಾ ಇದ್ದೀವಿ, ಇದನ್ನು ಜಯ ಸಂಹಿತೆ ಅಂತ ಕರೀತಾ ಇದ್ದೀವಿ, ಸಹಸ್ರ ಸಂಹಿತೆ ಅಂತ ಕರೀತಾ ಇದ್ದೀವಿ, ವಿಶ್ವಕೋಶ ಅಂತ ಕರೀತಾ ಇದ್ದೀವಿ. ಈ ಮಹಾಭಾರತದಲ್ಲಿ ಈ ನಮ್ಮ ಸನಾತನ ಧರ್ಮದ 4 ಪುರುಷಾರ್ಥಗಳಾದಂಥ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ಏನು ನಾವು 4 ಪುರುಷಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ ಪುರುಷಾರ್ಥಗಳ ಬಗ್ಗೆ ಸಮಗ್ರವಾದ ಮಾರ್ಗದರ್ಶನವನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ದೈನಂದಿನ ವ್ಯವಹಾರಗಳನ್ನು ನಡೆಸಲಿಕ್ಕೆ ಸೂಕ್ತವಾದ ಮಾರ್ಗದರ್ಶನ ಈ ಮಹಾಭಾರತ ಓದುವುದರ ಮೂಲಕ ನಮಗೆ ಸಿಗ್ತಾ ಇದೆ. ಈ ಮಹಾಭಾರತವನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಮೂಲಕ ಸಿಗ್ತಾ ಇದೆ ಅನ್ನೋ ವಾದವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಬಹಳಷ್ಟು ಬಾರಿ ಧರ್ಮದ ಬೋಧನೆ ಮಹಾಭಾರತದ ಮೂಲ ಉದ್ದೇಶ ಆಗಿತ್ತು ಅನ್ನೋದನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಧರ್ಮ ಅಂದರೆ ಜಾತಿ ಅಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಧರ್ಮ ಅಂದರೆ ನ್ಯಾಯ. ಮಹಾಭಾರತದ ಮೂಲ ಉದ್ದೇಶ ಧರ್ಮದ ಬೋಧನೆಯಾಗಿತ್ತು. ಆ ಕಾರಣದಿಂದ ಇದೊಂದು ಧರ್ಮಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮತ್ತೊಂದು ಹೆಸರು ಬರ್ತಾ ಇದೆ ಇಲ್ಲಿ. ಇದಕ್ಕೆ ಧರ್ಮಶಾಸ್ತ್ರ ಅಂತಲೂ ಹೇಳ್ತಾ ಇದ್ದಾರೆ. ಇದು ಧರ್ಮಶಾಸ್ತ್ರ ಅಂದರೆ ಇದು ನ್ಯಾಯಶಾಸ್ತ್ರ, ನ್ಯಾಯವನ್ನು ಒದಗಿಸುವಂಥ ಒಂದು ಶಾಸ್ತ್ರವಾಗಿದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂತಂದರೆ, ಋಗ್ವೇದದ ಪ್ರಭಾವ ಇದರ ಮೇಲಾಗಿದೆ. ಮಹಾಭಾರತವನ್ನು ಅಧ್ಯಯನ ಮಾಡುವ ಅಥವಾ ಮಹಾಭಾರತದ ಒಳಗೊಂಡಿರುವ ಅಂಶಗಳನ್ನು ನಾವು ಗಮನಿಸಿದರೆ ಋಗ್ವೇದದ ಪ್ರಭಾವ ಮಹಾಭಾರತದ ಮೇಲೆ ಆಗಿರುವುದು ನಮಗೆ ಕಂಡು ಬರ್ತಾ ಇದೆ. ಭಾರತದ ಅಂದಿನ ಅಂದರೆ ಪ್ರಾಚೀನ ಭಾರತದ ಪಂಚಮ ವೇದ ಇದು ಅಂತ ಕರೀತಾ ಇದ್ದಾರೆ. ನಾವು 4 ವೇದಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡ್ರಿ, ಇನ್ನೂ ಒಂದು ಹೆಸರು ಇದಕ್ಕೆ ಧರ್ಮಶಾಸ್ತ್ರ ಅಂದರು, ಪಂಚಮ ವೇದ ಅಂತಲೂ ಕರೀತಾ ಇದ್ದಾರೆ. ಮಹಾಭಾರತಕ್ಕೆ ಎಷ್ಟು ಹೆಸರುಗಳದಾವೆ ನೀವೇ ನೋಡಿ. ಇದಕ್ಕೆ ವಿಶ್ವಕೋಶ ಅಂದರು, ಜಯ ಸಂಹಿತೆ ಅಂದರು. ಜಯ ಸಂಹಿತೆ ಅನ್ನೋದ್ರ ಜೊತೆಗೆ ಇದು ಎಂಥ ಒಂದು ಸಂಹಿತೆ, ಶತಸಹಸ್ರ ಸಂಹಿತೆ ಅಂತ ಕರೆದ್ರು. ಕೊನೆಗೆ ಈಗ ಇದನ್ನು ಪಂಚಮ ವೇದ ಅಂತ ಕರೀತಾ ಇದ್ದಾರೆ. 4 ವೇದಗಳಲ್ಲದೆ ಇದು 5ನೇ ವೇದ ಅನ್ನೋ ವಾದ ಕೂಡ ನಮಗೆ ಬರ್ತಾ ಇದೆ. ಈ ಮಹಾಭಾರತದಲ್ಲಿ 18 ಪರ್ವಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಗಮನ ಇಟ್ಕೊಳ್ಬೇಕು. ಮಹಾಭಾರತ 18 ಪರ್ವಗಳನ್ನು ಅಂದರೆ 18 ಅಧ್ಯಾಯಗಳನ್ನು ಹೊಂದಿರುವಂಥ ಒಂದು ಗ್ರಂಥ. ಅದರಲ್ಲಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾದಂಥ ನಮಗೆ ಶಾಂತಿ ಪರ್ವ
ಅತ್ಯಂತ ಮಹತ್ವದ್ದಾದದ್ದು. ಈ ಶಾಂತಿ ಪರ್ವದಲ್ಲಿ ನಾವು ರಾಜಕೀಯ ಚಿಂತನೆಗಳನ್ನು, ರಾಜಕೀಯ ವಿಚಾರಗಳನ್ನು, ಆಡಳಿತಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಕಾಣ್ತಾ ಇದ್ದೀವಿ. ಈ ಶಾಂತಿ ಪರ್ವದಲ್ಲಿ 13,716 ಶ್ಲೋಕಗಳಿವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. 13,716 ಶ್ಲೋಕಗಳು ಕೇವಲ ಈ ಶಾಂತಿ ಪರ್ವದಲ್ಲಿದ್ದಾವೆ. ಈ ಶಾಂತಿ ಪರ್ವದಲ್ಲಿರುವಂಥ ಈ ಶ್ಲೋಕಗಳು ರಾಜಕೀಯ ವಿಚಾರಗಳನ್ನು ಮಾತ್ರ ಚರ್ಚಿಸ್ತಾ ಇದ್ದಾವೆ. ರಾಜ್ಯಕ್ಕೆ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ಅರಸನ ಜವಾಬ್ದಾರಿಗಳಿಗೆ ಸಂಬಂಧಪಟ್ಟಂತೆ, ಅರಸ ಮತ್ತು ಪ್ರಜೆಗಳ ಮಧ್ಯದ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ, ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ಒಳಗೊಂಡಿರುವಂಥ 13,716 ಶ್ಲೋಕಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದರಲ್ಲಿ 6,475 ಶ್ಲೋಕಗಳು ಕೇವಲ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾವೆ. ಉಳಿದ 13,716 ಹೇಳ್ತಾ ಇದ್ದೀವಿ, ಅದರಲ್ಲಿ 6,400ಕ್ಕಿಂತ ಹೆಚ್ಚು 475 ಶ್ಲೋಕಗಳು ಕೇವಲ ರಾಜಕೀಯ. ಉಳಿದ ಅಂಶಗಳೇನಿದ್ದಾವೆ, ಉಳಿದ ಶ್ಲೋಕಗಳಿದ್ದಾವೆ ಏನಿದ್ದಾವೆ, ಅದು ಧರ್ಮ, ನ್ಯಾಯ, ಆಡಳಿತ, ಅರ್ಥವ್ಯವಸ್ಥೆ, ಸಾಮಾಜಿಕ ಸಂಬಂಧಗಳು, ಇದೆಲ್ಲವನ್ನು, ಆಡಳಿತವನ್ನು ಯಾವ ರೀತಿ ನಡೆಸಬೇಕು, ಅರಸನ ಜವಾಬ್ದಾರಿಗಳೇನು, ಇದೆಲ್ಲವನ್ನು ಒಳಗೊಂಡಿರುವಂಥ ಒಂದು ಪರ್ವ ಇದಾಗಿದೆ. ಈ ಪರ್ವವನ್ನು ನಾವುಗಳು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಇದರಲ್ಲಿ ಶಾಂತಿ ಪರ್ವದಲ್ಲಿ ಮುಖ್ಯವಾಗಿ ಈ ಶ್ಲೋಕಗಳು ಯಾವುದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂತಂದರೆ, ರಾಜ್ಯ ಯಾವ ರೀತಿ ಹುಟ್ಟಿಕೊಂಡಿತು, ರಾಜ್ಯದ ಉಗಮಕ್ಕೆ ಕಾರಣಗಳೇನು, ರಾಜ್ಯ ಯಾವಾಗ ಹುಟ್ಟಿಕೊಂಡಿತು, ರಾಜ್ಯದ ಗುಣಗಳೇನು, ರಾಜ್ಯದ ಉದ್ದೇಶಗಳೇನು, ಅರಸನ ಕರ್ತವ್ಯಗಳೇನು, ರಾಜ್ಯ ರಕ್ಷಣೆಯನ್ನು ಯಾವ ರೀತಿ ಮಾಡಬೇಕಾಗ್ತಾ ಇದೆ, ಶಾಂತಿ ಮತ್ತು ಸಂಧಾನವನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಅರಸ ತನ್ನ ಕರ್ತವ್ಯಗಳನ್ನು ಯಾವ ರೀತಿ ನಿರ್ವಹಿಸಬೇಕು, ಇದು ಎಲ್ಲವನ್ನು ಭಾಳ ವಿವರವಾಗಿ ನಮೂದಿಸಿದ್ದಾರೆ. ರಾಜ್ಯದ ಉಗಮ, ರಾಜ್ಯದ ಉದ್ದೇಶ, ರಾಜ್ಯದ ಗುರಿ, ಆಳುವವರ ಕರ್ತವ್ಯಗಳು, ರಾಜ್ಯದ ರಕ್ಷಣೆ, ಯುದ್ಧ ಮತ್ತು ಶಾಂತಿ, ಈ ಎಲ್ಲ ಅಂಶಗಳನ್ನು ಇಲ್ಲಿ ಒಳಗೊಂಡಿದೆ. ಇದು ರಾಜಧರ್ಮದ ಬಗ್ಗೆ ಮಾತಾಡ್ತಾ ಇದೆ ಅಂತ. ರಾಜಧರ್ಮ ಅಂತಂದರೆ ಧರ್ಮದ ಆಧಾರ ಮೇಲೆ, ನ್ಯಾಯದ ಆಧಾರದ ಮೇಲೆ, ನೈತಿಕತೆಯ ಆಧಾರದ ಮೇಲೆ ರಾಜ್ಯವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಇದು ಪ್ರತಿಪಾದನೆಯನ್ನು ಮಾಡ್ತಾ ಇದೆಯಂತ. ಮಾತು ಹೇಳಬೇಕಂದ್ರೆ, ಮಹಾಭಾರತದ ಈ ಶಾಂತಿ ಪರ್ವದಲ್ಲಿರುವ ಅಂಶಗಳನ್ನು ಅಥವಾ ಶಾಂತಿ ಪರ್ವ ಒಳಗೊಂಡಿರುವ ಶ್ಲೋಕಗಳನ್ನು, ಆ ಶ್ಲೋಕಗಳು ನೀಡುವ ಸಂದೇಶಗಳನ್ನು ಇವತ್ತು ನಾವುಗಳು ಪ್ರಜೆಗಳು ಮತ್ತು ಆಳುವವರು, ಯಾವತ್ತಂದರೆ ಇವತ್ತು ಪ್ರಜಾಪ್ರಭುತ್ವ ಇದೆ, ಪ್ರಜೆಗಳ ಪಾತ್ರ ಬಹಳ ದೊಡ್ಡದಿದೆ. ನಾವು ನಮ್ಮ ಕರ್ತವ್ಯಗಳನ್ನು ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಿದರೆ ಸಮೃದ್ಧ, ಸುಭಿಕ್ಷ, ಸದೃಢ ರಾಜ್ಯ ನಿರ್ಮಾಣ ಮಾಡಬಹುದು ಅನ್ನೋದು ನಮಗಿಲ್ಲಿ ಕಂಡು ಬರ್ತಾ ಇದೆ. ಇನ್ನು ಇದನ್ನು ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿದರು ಅಂತ ನಾವು ಹೇಳ್ತಾ ಇದ್ದೀವಿ. ಈ ವೇದವ್ಯಾಸ ಮಹರ್ಷಿಗಳ ಬಗ್ಗೆ, ಮಹರ್ಷಿ ವೇದವ್ಯಾಸರ ಬಗ್ಗೆ ಅಥವಾ ವ್ಯಾಸ ಮಹರ್ಷಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ನಿಮಗೆ ಹೇಳಬೇಕು. ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಾವು ಗುರುಗಳಿಗೆ, ಅದರಲ್ಲಿಯೂ ಧರ್ಮಗುರುಗಳಿಗೆ ಭಾಳ ಮಹತ್ವದ ಸ್ಥಾನವನ್ನು ನೀಡ್ತಾ ಇದ್ದೀವಿ. ವ್ಯಾಸ ಮಹರ್ಷಿಗಳನ್ನು ಗುರುಗಳು ಅಂತ ಕರೀತಾ ಇದ್ದಾರೆ. ವ್ಯಾಸ ಮಹರ್ಷಿಗಳನ್ನು ಗುರುಗಳು ಅಂತ ಕರೀತಾ ಇದ್ದಾರೆ. ಮಹಾಭಾರತದ ರಚನೆ ಮಾಡಿದಂಥ ವ್ಯಾಸ ಮುನಿಗಳನ್ನು, ಮಹರ್ಷಿ ವ್ಯಾಸರನ್ನು. ಇವರು 4 ವೇದಗಳನ್ನು ಸಂಕಲನ ಮಾಡ್ತಾರಂತೆ. ಏನು ನಾವು 4 ವೇದಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ 4 ವೇದಗಳ ಸಂಕಲನ ಮಾಡ್ತಾ ಇದ್ದಾರಂತೆ. 18 ಪುರಾಣಗಳನ್ನು ರಚಿಸಿದಾರಂತೆ. ದುರ್ದೈವ,
ನಾವುಗಳನ್ನು ಓದಿಲ್ಲ, ಆ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ನಾವುಗಳು ಎಲ್ಲೋ ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಇವತ್ತು ನಾವು ಮಾತನಾಡಿದರೆ ನಮ್ಮಲ್ಲಿ ರೈಟಿಸ್ಟ್ ಲೆಫ್ಟಿಸ್ಟ್ ಅನ್ನುವ ವಿಚಾರಗಳು ಕೂಡ ಬರ್ತಾ ಇದ್ದಾವೆ. ಮಹಾಭಾರತದ ಕಲ್ಪನೆಯನ್ನೇ, ಮಹಾಭಾರತದ ವಿಚಾರಗಳನ್ನು ವ್ಯಾಸರ ಈ ಮಹಾಭಾರತ ಇದೊಂದು ಕಲ್ಪನಾತ್ಮಕ, ಊಹಾತ್ಮಕ ಅನ್ನುವ ಟೀಕೆ ಕೂಡ ಬರ್ತಾ ಇದೆ. ಅಥವಾ ಮಹಾಭಾರತವನ್ನು ಸಮರ್ಥಿಸಿಕೊಳ್ಳುವವರು ಸನಾತನಿಗಳು ಅನ್ನುವ ವಾದ, ಅಥವಾ ಬಲಪಂಥೀಯರು ಅನ್ನುವ ವಾದ ಅಥವಾ ವಿವಾದ ಇವತ್ತು ಹುಟ್ಟಿಕೊಳ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆದರೆ ಈ ವ್ಯಾಸರು 4 ವೇದಗಳ ಸಂಕಲನ ಮಾಡುವುದರಲ್ಲದೆ 18 ಪುರಾಣಗಳನ್ನು ರಚಿಸ್ತಾರಂತೆ. ಆ ಕಾರಣಕ್ಕಾಗಿಯೇ ಇವರಿಗೆ ಗುರುಗಳ ಗುರು ಅಂತ ಕರೀತಾ ಇದ್ದಾರೆ. ಇವರು ಹುಟ್ಟಿದ್ದು ಇಂದಿಗೆ 3,000 ವರ್ಷಗಳ ಹಿಂದೆ ಅಂತ. ಅಂದರೆ ಇವರು ಬಾಳಿ ಬದುಕಿದ್ದು, ಇವರು ಇದ್ದಿದ್ದು ಇಂದಿಗೆ 3,000 ವರ್ಷಗಳ ಹಿಂದೆ ಅಂತ. ವ್ಯಾಸರ ತಂದೆ ಕೂಡ, ಮಹರ್ಷಿ ವ್ಯಾಸರ ತಂದೆ ಕೂಡ ಈ ಪುರಾಣದ ರಚನೆಕಾರರಾಗಿದ್ದರು. ಅವರು ಕೂಡ ಪುರಾಣಗಳ ರಚನೆ ಮಾಡ್ತಾ ಇದ್ದಾರೆ. ಇವರ ಮೂಲ ಹೆಸರು ಕೃಷ್ಣ ದ್ವೈಪಾಯನ ಅಂತಿತ್ತು. ವ್ಯಾಸ ಮುನಿಗಳ, ಮಹರ್ಷಿ ವ್ಯಾಸರ ಮೂಲ ಹೆಸರು ಕೃಷ್ಣ ದೈಪಾಯನ ಅಂತಿರ್ತಾ ಇದೆ. ಕಲ್ಪನೆಗಳ ದ್ವೀಪ, ಬಣ್ಣಗಳ ದ್ವೀಪ, ಈ ದ್ವೈಪಾಯನ ಇವುಗಳಿಗೆ ಹೆಸರಾಗಿದೆ. ವ್ಯಾಸರು ವಾಸವಾಗಿದ್ದಂಥ ಸ್ಥಳ ಯಮುನಾ ನದಿಯ ತಟ ಅಂತೆ. ಇವರು ಹುಟ್ಟಿದ್ದು ಗುರು ಪೂರ್ಣಿಮೆ ಅಂತಂತೆ. ಸನಾತನ ಧರ್ಮದಲ್ಲಿ ಗುರು ಪೂರ್ಣಿಮೆಗೆ ಹೆಚ್ಚಿನ ಸ್ಥಾನ ಇದೆ. ಗುರು ಪೂರ್ಣಿಮೆ ಎಂದು ತಮ್ಮ ಗುರುಗಳನ್ನು ಪೂಜಿಸುವ, ತಮ್ಮ ಗುರುಗಳನ್ನು ಆರಾಧಿಸುವ ಮತ್ತು ಗೌರವಿಸುವ ಪರಂಪರೆ ಇವತ್ತಿಗೂ ನಮ್ಮಲ್ಲಿದೆ. ಅದನ್ನು ಎಷ್ಟೋ ಜನ ಇವತ್ತಿಗೂ ನಮ್ಮ ವಿದ್ಯಾರ್ಥಿಗಳು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆ ದಿನ ಹುಟ್ಟಿದ್ದಕ್ಕಾಗಿ ಇವರಿಗೆ ಗುರುಗಳ ಗುರು ಅಂತ ಕರೀತಾರೆ ಅನ್ನುವ ವಾದವನ್ನು ಕೂಡ ಕೆಲವೊಂದಿಷ್ಟು ಜನ ನಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ. ಇನ್ನು ವಿಷ್ಣು ಪುರಾಣದಲ್ಲಿ ಇವರನ್ನು ಗುರುಗಳ ಗುರು ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಬ್ಬ ಕೃಷ್ಣ ದೈವಾಯನ ರಚಿಸಲ್ಪಟ್ಟ ಮಹಾಭಾರತವನ್ನು ನಾವುಗಳು ಅಧ್ಯಯನ ಮಾಡಬೇಕು ಅನ್ನೋದಕ್ಕಿಂತಲೂ ಅದರಲ್ಲಿರುವ ಶಾಂತಿ ಪರ್ವವನ್ನು, ಅದರಲ್ಲಿರುವ ರಾಜಕೀಯ ವಿಚಾರಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಯಾಕಂದರೆ ಈ ಮಹಾಭಾರತವನ್ನು ಅಧ್ಯಯನ ಮಾಡುವುದು ಅನ್ನುವ ವಿಚಾರ ಬಂದಾಗ ನಮ್ಮಲ್ಲಿ ಟೀಕೆ ಬರ್ತಾ ಇದೆ. ಆದರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ 10ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಏನು ಹೇಳ್ತಾನಂತಂದರೆ, ವೇದವ್ಯಾಸರರು ಹಿಂದೂ ಪರಂಪರೆಯ 7 ಚಿರಂಜೀವಿಗಳಲ್ಲಿ ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಪರಂಪರೆಯಲ್ಲಿ 7 ಚಿರಂಜೀವಿಗಳು ಬರ್ತಾ ಇದ್ದಾರೆ. ಆ 7 ಚಿರಂಜೀವಿಗಳಲ್ಲಿ ಈ ವ್ಯಾಸ ಮಹರ್ಷಿಗಳು ಕೂಡ ಒಬ್ಬರು ಅಂತೇಳಿ ಭಗವಾನ್ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ಇಂತಹ ವ್ಯಾಸ ಮಹರ್ಷಿಗಳು ರಚಿಸಿದಂಥ ಮಹಾಭಾರತ ನಮ್ಮ ಅಧ್ಯಯನದ ವಸ್ತುವಾಗಿದೆ ಅನ್ನುವುದೇ ನಮಗೆ ಅಭಿಮಾನ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಮಹಾಭಾರತದ ಕಥೆಯಲ್ಲಿ ಪಾಂಡವರು ಮತ್ತು ಕೌರವರ ತಾತನ ಪಾತ್ರವನ್ನು ವ್ಯಾಸ ನಿರ್ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಲ್ಪನೆ ಅಂತ ಬಂದಾಗ, ಜೊತೆಗೆ ಪೂರ್ಣ ಮಹಾಭಾರತದಲ್ಲಿ ಇದು ಗುರುವಿನ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶ ಬರ್ತಾ ಇದೆ. ಈ ಮಹಾಭಾರತವನ್ನು ಬರೀಲಿಕ್ಕೆ ಮಹರ್ಷಿ ವ್ಯಾಸರು ಗಣೇಶನಿಗೆ ಕೇಳ್ತಾರಂತೆ,
ಆದರೆ ಗಣೇಶ ಒಪ್ಪಿಕೊಂಡು ವ್ಯಾಸರಿಗೆ ಒಂದು ಷರತ್ತು ಹಾಕ್ತಾನಂತೆ. ಆ ಷರತ್ತು ಏನಪ್ಪ ಅಂತಂದರೆ, ತಾವು ಹೇಳಿದ ಕಥೆಯನ್ನು ಅರ್ಥೈಸಿಕೊಂಡು ಬರೆಯುತ್ತೇನೆ. ಮಹಾಭಾರತವನ್ನು ನಾನು ಸ್ವತಂತ್ರವಾಗಿ ಬರಿತೀನಿ ಅಂತ ಗಣೇಶ ಒಪ್ಪಿಕೊಳ್ಳೋದಿಲ್ಲ. ಗಣೇಶ ಏನು ಮಾಡ್ತಾ ಇದ್ದಾನಂತಂದರೆ, ನಾನು ಮಹಾಭಾರತ ಬರಿತಾ ಇದ್ದೀನಿ, ಒಪ್ಕೊಳ್ತೀನಿ, ಅದರ ಬರವಣಿಗೆ ನನ್ನದು, ವಿಚಾರ ನಿಮ್ಮದು, ನೀವು ಹೇಳಿದಂತೆ ಬರೆಯುವ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋದನ್ನು ಅಲ್ಲಿ ಗಣಪತಿ ಹೇಳ್ತಾನೆ ಅನ್ನುವ ನಂಬಿಕೆ ಇವತ್ತಿಗೂ ನಮ್ಮಲ್ಲಿದೆ. ಇದೊಂದು ದಂತಕಥೆ ಅಂತ ಹೇಳ್ತಾರೆ. ಆದರೆ ಈ ದಂತಕಥೆ, ಈ ಮಹಾಕಾವ್ಯ ಇವತ್ತಿನ ನಮ್ಮ ರಾಜಕೀಯ ಚಿಂತನೆಗಳಿಗೆ ಭಾಳ ಅವಶ್ಯಕವಾಗಿದೆ. ಆ ಮೂಲಕ ನಾವು ಸದೃಢ, ಸುಭದ್ರ, ಸುಸ್ಥಿರ, ಸುಭಿಕ್ಷ, ಶಾಂತವಾದಂಥ ರಾಜ್ಯ ಸ್ಥಾಪನೆಗೆ ಸಾಧ್ಯ ಇದೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮುಂದಿನ ಕ್ಲಾಸ್ನಲ್ಲಿ ಶಾಂತಿ ಪರ್ವದಲ್ಲಿ ಏನು ರಾಜಕೀಯ ವಿಚಾರಗಳು ಬರ್ತಾ ಇದ್ದಾವೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ ಏನು ರಾಜಕೀಯ ವಿಚಾರಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾಳೆ ಕ್ಲಾಸ್ನಲ್ಲಿ ತಮ್ಮೊಂದಿಗೆ ಚರ್ಚಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.